ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನೆಲ್ ಡಾಕ್ಟರ್ ನಿಶ್ಚಿ ರಾಜ್ ವ್ಲಾಗ್ಸ್. ಆಕ್ಚುಲಿ ನನ್ನ ಹಳೆ ಚಾನೆಲ್ ಡ್ಯೂ ಟು ಸಮ್ ರೀಸನ್ಸ್ ಟರ್ಮಿನೇಟ್ ಆಯಿತು. ಆ ಚಾನೆಲ್ಗೆ ತುಂಬ ಎಫರ್ಟ್ ಹಾಕಿದ್ದೆ, ಬೇಜಾರಾಯಿತು. ಯೂಟ್ಯೂಬ್ ಬೇಡ, ಸ್ಟಾಪ್ ಮಾಡೋಣ ಅನ್ಕೊಂಡೆ. ಬಟ್ ನನ್ನ ಸರೌಂಡಿಂಗ್ಸ್, ಫ್ರೆಂಡ್ಸ್ ಇಲ್ಲ ನೀನು ಚೆನ್ನಾಗಿ ಮಾಡ್ತೀಯಾ ಮತ್ತೆ ಮಾಡು ಅಂತ ಮೋಟಿವೇಟ್ ಮಾಡಿದ್ರು. ಸೊ ನ್ಯೂ ಚಾನೆಲ್ ಓಪನ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಮಾಡಿದ ಮಿಸ್ಟೇಕ್ಸ್ ಮತ್ತೆ ರಿಪೀಟ್ ಮಾಡೋದಿಲ್ಲ. ನನ್ನ ಈ ಚಾನೆಲ್ಗೆ ಸಕ್ಸಸ್ ಸಿಗಲಿ ಅಂತ ವಿಶ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆನಿವರ್ಸರಿ ವ್ಲಾಗ್ ಇಂದಾನೆ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದು ನಮ್ಮ 5th ಇಯರ್ ಆನಿವರ್ಸರಿ. 5th ಇಯರ್ ಒಂದು ಬಿಗ್ ಮೈಲ್ ಸ್ಟೋನ್ ತರ ಅಂತ ಅನ್ಸುತ್ತೆ. ಹಾಗಾಗಿ ಹೊರಗಡೆ ಎಲ್ಲಾದ್ರೂ ಹೋಗಿ ರೆಸಾರ್ಟ್ ಅಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ. ಆದ್ರೆ ನಿಯರ್ ಅಲ್ಲೇ ಬೇಕಿತ್ತು, ಯಾಕಂದ್ರೆ ರಾಜು ಅವತ್ತೇ ವಾಪಸ್ ಬ್ಯಾಂಗ್ಳೂರ್ಗೆ ಹೋಗ್ಬೇಕಿತ್ತು. ಸೊ ಮಂಡ್ಯ ಹತ್ರ ಇರೋ ರೆಸಾರ್ಟ್ ಬುಕ್ ಮಾಡ್ಕೊಂಡಿದೀವಿ. ಯಾವ ರೆಸಾರ್ಟ್ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ. ಅಲ್ಲಿ ಸೆಲೆಬ್ರೇಷನ್ಗೆ ಯಾವುದೇ ಡೆಕೋರ್ ಮಾಡ್ಕೊಡೋದಿಲ್ಲ ಅಂತ ಹೇಳಿದರು. ನೀವೇ ಬೇಕಿದ್ರೆ ಕೇಕ್, ಫ್ಲವರ್ಸ್ ಎಲ್ಲ ತೊಗೊಂಡು ಬಂದು ಡೆಕೋರ್ ಮಾಡ್ಕೊಳ್ಳಿ, ಸೆಲೆಬ್ರೇಷನ್ ಮಾಡ್ಕೊಳ್ಳಿ, ನೀವು ಎಲ್ಲ ಹೇಳ್ತೀರಾ ನಾವಲ್ಲಿ ಟೇಬಲ್ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ಕೇಕ್ ಇಲ್ಲಿಂದನೇ ತೊಗೊಂಡು ಹೋಗ್ತಾ ಇದ್ದೀವಿ. ಸ್ಮಾಲ್ ಕೇಕ್ ಮಾಡಿಸಿದ್ದೆ, ನಾರ್ಮಲ್ ಕೇಕ್. ಪೇಸ್ಟ್ರಿ ಆದರೆ ಹೋಗೋಷ್ಟರಲ್ಲಿ ಹಾಳಾಗುತ್ತೆ ಅಂತ. ಕೇಕ್ ಚಿಕ್ಕದಿದ್ರೆ ಕ್ಯಾರಿ ಮಾಡೋದಕ್ಕೂ ಈಸಿ ಆಗುತ್ತೆ ಅಂತ. ಇದು ಸೆಕೆಂಡ್ ಕೇಕ್. ಆಲ್ರೆಡಿ ವಿಡಿಯೋಗೆ ಅಂತ ಒಂದು ಕೇಕ್ ಕಟ್ ಮಾಡಿದ್ವಿ. ಕೇಕ್ ಕ್ಯಾಂಡಲ್ಸ್ ಎಲ್ಲ ತಗೊಂಡು ಹೊರಟ್ವಿ. ಟ್ರೈಪಾಡ್ ವಿತ್ ರಿಂಗ್ ಲೈಟ್ ಸ್ಟ್ಯಾಂಡ್ ತರಿಸಿದ್ದೆ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಂತ. ಆಫ್ಟರ್ನೂನ್ 1ಗೆ ಚೆಕ್ ಇನ್ ಇತ್ತು. ನಾವು ಬೇಗನೆ ಹೊರಟಿದ್ವಿ. ಮಂಡ್ಯದಲ್ಲಿ ಸ್ವಲ್ಪ ಕೆಲಸ ಇತ್ತು, ಮುಗಿಸಿ ಹೋಗೋಣ ಅಂತ ಹೊರಟ್ವಿ. ನನಗೆ ರೆಡ್ ರೋಸ್ದು ಬೊಕ್ಕೆ ಬೇಕಾಗಿತ್ತು, ಆದರೆ ಎಲ್ಲೂ ಸಿಗ್ತಾ ಇರಲಿಲ್ಲ. ಎಲ್ಲ ಕಡೆ ಬರೀ ರೋಸಸ್ ಅಷ್ಟೇ ಇತ್ತು. ಮಂಡ್ಯದಲ್ಲಿ ಎಲ್ಲೂ ಬೊಕ್ಕೆದು ಶಾಪ್ ಅಂತ ಯಾವುದು ಇಲ್ಲ. ಸೊ ಒಂದು ಶಾಪಲ್ಲಿ ಬೊಕ್ಕೆ ನೋಡಿದೆ, ಬಟ್ ನನಗೆ ಬೇಕಾದಂಥ ರೆಡ್ ರೋಸ್ದೇನೆ ಇರಲಿಲ್ಲ. ಸೊ ಅಂಕಲ್ ಕೇಳಿದೆ ನನಗೆ ಕಸ್ಟಮೈಸ್ ಮಾಡಿಕೊಡಿ ಅಂತ ಹೇಳಿ. ಪಾಪ ನನಗೆ ಹೇಗೆ ಬೇಕೋ ಹಾಗೆ ಇರೋ ರೋಸಸಲ್ಲಿ ಚೆನ್ನಾಗಿ ಒಂದು ಬೊಕ್ಕೆ ಮಾಡಿಕೊಟ್ರು. ತುಂಬಾ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಅಂಕಲ್. ಮಂಡ್ಯದಲ್ಲಿ ಒಂದು ಒಳ್ಳೆ ಫ್ಲವರ್ ಶಾಪ್ ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಪಾಪ ನಾನು ಅವ್ರಿಗೆ ಹೇಳಿರಲಿಲ್ಲ, ರಾಜುಗೆ ತೊಗೊಂಡು ಬಂದುಬಿಡ್ತೀನಿ ಅಂತ ಹೇಳಿ ಬಂದೆ. ಇಲ್ಲಿ ರೆಡಿ ಮಾಡಿಸ್ಕೊಂಡು ಹೋಗೋಷ್ಟರಲ್ಲಿ 20 ಮಿನಿಟ್ಸೇ ಆಗಿಬಿಡ್ತು. ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆಯಾ? ಕಸ್ಟಮೈಸ್ ಮಾಡಿಸ್ಕೊಂಡ್ಬಂದೆ ನಿಂತ್ಕೊಂಡು. ನೀವು ಡೆಕೋರೇಷನ್ ಮಾಡ್ಕೊಳ್ಳೋಣ, ಹೆಲ್ಪ್ ಆಗುತ್ತೆ ಅಂತ ತಗೊಂಡ್ಬಂದೆ. ಅಲ್ಲೇ ಇಟ್ಬಿಡಿ ಮುಂದೆ. ಇವಾಗ ಝೂಡಿಯೋನಾ ಈಸಿ ಬೈಯ? ಝೂಡಿಯೋ ನೋಡಿ ಗೈಸ್, ಎಲ್ಲ ಕಡೆ ಹೆಣ್ಮಕ್ಳದ್ದು ಶಾಪಿಂಗ್ ಮುಗಿಯಲ್ಲ, ಆದರೆ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ ಶಾಪಿಂಗ್ ಮುಗಿಯಲ್ಲ. ಲಾಸ್ಟ್ ಮಿನಿಟು ಶಾಪಿಂಗ್ ಮಾಡ್ತಾರೆ ನೋಡಿ. ನಿಮ್ಮ ಮನೇಲೂ ಹೀಗೇನಾ? ಕಮೆಂಟ್ ಮಾಡಿ. ಶಾಪಿಂಗ್ಗೆ ನಾವು ಝೂಡಿಯೋಗೆ ಹೋದ್ವಿ. ಝೂಡಿಯೋದಲ್ಲಿ ನ್ಯೂ ಕಲೆಕ್ಷನ್ಸ್ ಬಂದಿದೆ, ಚೆನ್ನಾಗಿದೆ ಮೆನ್ಸ್ ವೇರ್ ಅಂತೆಲ್ಲ ಹೇಳಿದ್ರು. ಹಾಗಾಗಿ ಹೋದ್ವಿ. ರಾಜುಗಿನ್ನ ಜಾಸ್ತಿ ಶಾಪಿಂಗ್ ಕೃಷಿ ಮಾಡ್ತಾ ಇದ್ದಾನೆ. ನನ್ಗೊಂದು ದೊಡ್ಡ ತಲೆನೋವಾಯ್ತು. ಅವ್ನಿಗೆ ಯಾವ್ದಾವ್ದು ಇಷ್ಟ ಆಗುತ್ತೆ ಎಲ್ಲ ಕೊಡ್ಸು ಅಮ್ಮ. ಅವನದು ಶಾಪಿಂಗ್ ಸ್ಕಿಲ್ಸ್ ನೋಡಿ ಅವ್ನಿಗೆ ಯಾವ್ದಾವ್ದು ಬೇಕದನ್ನು ತೊಗೊಬೇಕಂತ ಹೇಗೆಲ್ಲ ಅವ್ರ ಅಪ್ಪಂಗೆ ಪೂಸಿ ಹೊಡಿತಾ ಇದ್ದಾನೆ ಅಂತ. ಇದು ನನಗೆ ಮ್ಯಾಚ್ ಆಗುತ್ತೆ ತಗೋ, ಇದೆಲ್ಲ ಹೇಳ್ಕೊಂಡು ಶಾಪಿಂಗ್ ಮಾಡ್ತಾ ಇದ್ದ. ಯಾರಿಗೆ ಮ್ಯಾಚ್ ಆಗುತ್ತೆ? ಅವನಿಗೆ ಒಂದು ಜಾಕೆಟ್ ಇಷ್ಟ ಆಗ್ಬಿಟ್ಟಿದೆ, ಬಟ್ ಅದು ಸೈಜ್ ಇರಲಿಲ್ಲ. 3 to 4 ಇಯರ್ಸ್ ಇತ್ತು. ಇವನಿಗೆ 4 to 5 ಬೇಕಾಗಿತ್ತು. ಎಷ್ಟು ಹೇಳಿದ್ರು ಕನ್ವಿನ್ಸ್ ಆಗ್ತಿಲ್ಲ. ಹಠ ಮಾಡ್ತಾ ಇದ್ದಾನೆ, ಬೇಕು ಬೇಕು ಅಂತ ಮುನ್ಸ್ಕೊಂಡು ಬೇರೇನು ಬೇಡ ನನಗೆ ಅಂತ ಹೇಳಿ ತಗೊಂಡಿದ್ದೆಲ್ಲ ವಾಪಸ್ ಆಗ್ತಾ ಇದ್ದ. ಹೋಗ್ಲಿ ಇನ್ನೇನು ಮಾಡೋಕ್ಕಾಗಲ್ಲ, ಹಠ ಮಾಡ್ತಿದ್ದಾನೆ ಅಂತ ಹೇಳಿ 3 to 4 ಇಯರ್ಸ್ ಇರೋದನ್ನೇ ಕೊಡ್ಸಿದ್ವಿ. ಕೊಡ್ಸೋವರೆಗೂ ಎಷ್ಟು ಡ್ರಾಮಾ ಮಾಡಿದ್ದಾನೆ. ಕೊಡ್ಸಿದ ಮೇಲೆ ಅವ್ನ ಸ್ಮೈಲ್ ಹೇಗಿದೆ ಅಂತ ನೀವೇ ನೋಡಿ. ತಗೋ ಆಯ್ತು ಅಪ್ಪ, ತಗೋ ಅಂತಿದೆಯಲ್ಲ, ತಗೋ. ಖುಷಿನಾ? ಸ್ಮೈಲ್ ಮಾಡೋದಕ್ಕೆ ಸ್ಮೈಲ್.
ಕ್ರಿಶ್ ಹೇಗೆ ಅಂತ ಹೇಳಿದರೆ ನಾವು ಯಾವ ಶಾಪ್ ಆದರೂ ಹೋಗಲಿ, ಅದು ಟಾಯ್ಸ್ ಆಗಲಿ ಅಥವಾ ಬೇರೆ ಏನೇ ಶಾಪಿಂಗ್ ಹೋದ್ರೂ ಎಲ್ಲ ಥಿಂಗ್ಸು ಎಕ್ಸ್ಪ್ಲೋರ್ ಮಾಡಬೇಕಲ್ಲಿ, ಜೊತೆಗೆ ತಿಳ್ಕೊಬೇಕು. ನನಗೆ ಕೇಳ್ತಿರ್ತಾನೆ ಏನಿದು ಅಂತ, ಹಾಗಾಗಿ ಇದ್ದಿದ್ದು ಎಲ್ಲ ತಿಳ್ಕೊತಾ ಇದ್ದಾನೆ. ನಮಗೆ ಯೂಸ್ ಆಗುತ್ತಲ್ವಾ ತೊಗೊಳ್ಳೋಣ ಅಂತ ಹೇಳಿ ಕೇಳ್ತಾ ಇದ್ದ. ಅವರಪ್ಪಂಗೆ ಹಿಂಸೆ ಕೊಟ್ಟು ಕೊನೆಗೆ ಲಿಪ್ ಬಾಮನ್ನು ತೆಗೆಸ್ಕೊಂಡ. ಇನ್ನಲ್ಲಿ ನಮ್ಮದು ಇಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ನಿಮ್ಮದು ಶಾಪಿಂಗ್ ಎಲ್ಲ ಮುಗಿಯಲ್ವಾ? ಲಾಸ್ಟ್ ಮಿನಿಟ್ ಶಾಪಿಂಗ್ ದಿನ ಎಲ್ಲರೂ ಹೋಯ್ತಾ ಇರ್ತೀವಿ, ಹೋದಾಗೆಲ್ಲ ಶಾಪಿಂಗ್ ಮಾಡ್ತಾನೆ ಇರ್ಬೇಕು. ನಾವು ರೆಸಾರ್ಟ್ಗೆ ರೀಚ್ ಆದ್ವಿ. ಆ್ಯಕ್ಚುಲಾಗಿ ನಮಗೆ 1 o'clock ಚೆಕ್ ಇನ್ ಇದ್ದಿದ್ದು, ಬಟ್ ಶಾಪಿಂಗ್ ಅದು ಇದು ಅಂತೆಲ್ಲ ಟೈಮ್ ಆಗಿಬಿಡ್ತು. ನಮಗೆ ರೆಸಾರ್ಟಿಂದ ಕಾಲ್ ಬಂತು 2:30 ಫುಡ್ ಕ್ಲೋಸ್ ಆಗುತ್ತೆ, ಬೇಗ ಬಂದು ಚೆಕ್ ಇನ್ ಆಗಿ ಅಂತ ಹೇಳಿ. ನಾವು ಆಲ್ಮೋಸ್ಟ್ 2:30 ಆಗಿತ್ತು ನಾವು ರೆಸಾರ್ಟ್ ರೀಚ್ ಆಗೋಷ್ಟರಲ್ಲಿ. ರೆಸಾರ್ಟು RG ರೆಸಾರ್ಟ್, ಇದು ಮಂಡ್ಯದಿಂದ 20 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಕಿಲಾರ ಅನ್ನೋ ಊರಲ್ಲಿ ಇರೋಂಥ ರೆಸಾರ್ಟ್ ಇದು. ಹೋಗಿ ಚೆಕ್ ಇನ್ ಪ್ರೋಸೆಸ್ ಎಲ್ಲನೂ ಮುಗಿಸಿ ನಾವು ರೂಮ್ಗೆ ಹೋದ್ವಿ. ಆ್ಯಕ್ಚುಲಾಗಿ ನಾವು ಕಪಲ್ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ವೀಕೆಂಡ್ ಇದ್ದಿದ್ದರಿಂದ ತುಂಬಾ ಎಲ್ಲ ಬುಕ್ಕಿಂಗ್ಸ್ ಆಗಿಬಿಟ್ಟಿತ್ತು. ಕಪಲ್ ರೂಮ್ ಮಾತ್ರ ನಮಗೆ ಸಿಕ್ಕಿದ್ದು ಅಲ್ಲಿ. ಬಟ್ ಫಸ್ಟ್ ಇಂಪ್ರೆಷನ್ ನನಗೆ ಬಹಳನೇ ಖುಷಿ ಆಯಿತು. ಚೆನ್ನಾಗಿದೆ ರೆಸಾರ್ಟು. ಅಯ್ಯೋ, ನನಗೆ ಗೊತ್ತೇ ಇಲ್ಲ ಮಂಡ್ಯದಲ್ಲಿ ಎಷ್ಟು ಚೆನ್ನಾಗಿರೋದು ಹತ್ರದಲ್ಲಿ ಮಾಡಿದ್ದಾರೆ ಅಂತ ಅಂದ್ಕೊಂಡು ನಾವು ಖುಷಿಯಾಗಿ ಹೋದ್ವಿ. ಬಟ್ ನಮ್ಗೆ ಡಿಸಪಾಯಿಂಟ್ ಆಗಿದ್ದು ಎಲ್ಲಿ ಅಂತ ಹೇಳಿದರೆ, ರೂಮ್ಗೆ ಹೋದ ಮೇಲೆ ರೂಮಲ್ಲಿ ಅದು ವುಡನ್ದು ಮೆಟೀರಿಯಲ್ ಯೂಸ್ ಮಾಡಿ ಕಪಲ್ ರೂಮ್ಸ್ ಮಾಡಿದ್ದಾರೆ. ಏನಾಗಿದೆ ಅಂತ ಹೇಳಿದರೆ, ನೀರೆಲ್ಲ ತುಂಬ ಇಳಿದು ಅನಿಸುತ್ತೆ. ಅದು ವಸ್ತಿ ಹಿಡ್ದು ಎಲ್ಲ ವಾಲ್ಸ್ ಎಲ್ಲ ಹಾಳಾಗಿತ್ತು, ಸ್ಮೆಲ್ ಬರ್ತಾಯಿತ್ತು. ಜೊತೆಗೆ ಒಂದು ಸ್ವಲ್ಪನೂ ಮೇಂಟೆನೆನ್ಸ್ ಇಲ್ಲ ರೂಮು. ನೋಡಿ ನಡೀರಿ ಈಗ ಬೇಡ, ನಡಿ. ಎಲ್ಲ ಹಾಳಾಗಿದೆ ಕಣೋ, ಬಿದ್ದು ಹೋಗ್ಬಿಡುತ್ತೆ ನೀನು ಹೋದ್ರೆ. ವಾ, ಚೆನ್ನಾಗಿದೆ. ರೂಮ್ ರೀಚ್ ಆಗೋವರೆಗೂ ನಾವು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಹಳ್ಳಿ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಅಂತ ಹೇಳಿ ತುಂಬ ಖುಷಿ ಪಟ್ಕೊಂಡು ಹೋಗ್ತಾ ಇದ್ವಿ. ರೂಮ್ ರೀಚ್ ಆಗಿ ರೂಮ್ ನೋಡಿದ ತಕ್ಷಣನೇ ತುಂಬಾನೇ ಡಿಸಪಾಯಿಂಟ್ ಆಯಿತು. ಮೇಂಟೆನೆನ್ಸ್ ಎಲ್ಲ ನೋಡಿ ನೀಟ್ ಇರಲಿಲ್ಲ ಅಂತ. ನಾನು ವಿಡಿಯೋ ಪಾಸ್ ಮಾಡಿ ತೋರಿಸ್ತೀನಿ ನಿಮಗೆ ರೂಮ್ದು ವಾಲ್ಸ್ ಎಲ್ಲ ಹೇಗಾಗಿತ್ತು ಅಂತ ನೋಡಿ. ಊಟ ಕ್ಲೋಸ್ ಆಗಿಬಿಡುತ್ತೆ. ಊಟ ಮಾಡ್ಕೊಂಡು ಬಂದು ನಾವು ನೋಡೋಣ, ರೂಮ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಊಟಕ್ಕೆ ಹೋದ್ವಿ. ನಿಮಗೆ ಖುಷಿ ಆಯ್ತಾ ರೆಸಾರ್ಟ್? ಖುಷಿ ಆಯ್ತಾ? ರೂಮ್ ಇಷ್ಟ ಆಯ್ತಾ? ರೂಮ್ ಓಕೆ, ಅವರೇಜ್ ಆಗಿದೆ. ನಾಟ್ ವೆರಿ ಬ್ಯಾಡ್, ನಾಟ್ ವೆರಿ ಗುಡ್. ಕರೆಕ್ಟಾಗಿ ನಮಗೆ ಹೇಳ್ಬೇಕು ನೀವು. ರೂಮ್ ಚೆನ್ನಾಗಿಲ್ಲ. ನೀನು ಹೇಳ್ಬೇಕು. ರೂಮ್ ಚೆನ್ನಾಗಿದೆಯಾ? ರೂಮ್ ಚೆನ್ನಾಗಿಲ್ಲ. ರೂಮ್ ಚೆನ್ನಾಗಿಲ್ವಾ? ಫುಡ್ಡು ಚೆನ್ನಾಗಿದೆ. ರಾತ್ರಿ ಎಲ್ಲಿ ತಿನ್ನೋದು? ರಾತ್ರಿನೂ ಎಲ್ಲ ತಿನ್ನೋದು. ಜ್ಯೂಸು ಜ್ಯೂಸ್ ಕೊಡ್ತಾರೆ. ಹೇಳು, ನಾನು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋದು ಮನೆಯಲ್ಲ. ನೀನು ಡೆಕೋರೇಟ್ ಮಾಡ್ತೀಯಾ? ನೀನೇ ಡೆಕೋರೇಟ್ ಮಾಡು. ನಾನೇ ಮಾಡಿ ನಾನೇ ನನ್ನ ಆ್ಯನಿವರ್ಸರಿ ಮಾಡ್ಕೊಳ್ಳ. ನೀನೇನು ಮಾಡ್ತೀಯಾ? ಮನೆಗೆ ಇನ್ನು ನಾವು ಊಟ ಎಲ್ಲ ಮುಗಿಸ್ಕೊಂಡು ಆ್ಯಕ್ಟಿವಿಟೀಸ್ ಏನೇನಿದೆ ಅಂತ ನೋಡೋಣ ಅಂತ ಬಂದ್ವಿ. ಇಲ್ಲಿ ಕ್ರಿಶ್ ಆಟಾಡೋ ಅಂಥದ್ದು ಯಾವುದೂ ಇರಲಿಲ್ಲ. ಸೊ ನಾನು ರಾಜುನೇ ಎಲ್ಲ ಆ್ಯಕ್ಟಿವಿಟೀಸನ್ನು ಆಟ ಆಡಿದ್ವಿ. ಚೆನ್ನಾಗಿತ್ತು. ಜನನೂ ಜಾಸ್ತಿ ಇರಲಿಲ್ಲ, ಸ್ಯಾಟರ್ಡೇ ಇದ್ದಿದ್ದರಿಂದ ಜನ ಕಡಿಮೆ ಇತ್ತು. ರೂಮ್ ನಾವು ಚೇಂಜ್ ಮಾಡ್ಕೊಡಕ್ಕೆ ಹೇಳಿದ್ವಿ, ಬಟ್ ಅವರು ಖಾಲಿ ಇಲ್ಲ, ಎಲ್ಲ ರೂಮ್ಸು ಬುಕ್ ಆಗಿದೆ ವೀಕೆಂಡ್ ಇರೋದ್ರಿಂದ ಅಂತ ಹೇಳಿದ್ರು. ಹಾಗಾಗಿ ಪರವಾಗಿಲ್ಲ ಅಂತ ಹೇಳಿ ಅಲ್ಲೇ ಕಂಟಿನ್ಯೂ ಆದ್ವಿ. ನಮ್ಮ ಸಜೆಷನ್ ಏನಂತಂದರೆ, ಇನ್ಸ್ಟಾಗ್ರಾಮ್ ರಿವ್ಯೂ ನೋಡ್ಕೊಂಡು ಯಾವುದೇ ಜಾಗಕ್ಕೂ ಹೋಗಬೇಡಿ. ಜೆನ್ಯೂನ್ ಆಗಿ ಗೂಗಲಲ್ಲಿ ರಿವ್ಯೂಸ್ ಇರುತ್ತೆ, ಆ ರಿವ್ಯೂಸ್ ನೋಡ್ಕೊಂಡು ಹೋಗಿ. ನಾವು ಕೂಡ ಅಲ್ಲಿ ಹೋದ್ಮೇಲೆ ಗೂಗಲ್ ರಿವ್ಯೂ ನೋಡಿದ್ದು. ಎಲ್ಲರೂ ರಿವ್ಯೂಸ್ ನಮ್ಮ ಥರನೇ ಇತ್ತು, ರೂಮ್ ಸರ್ವಿಸ್ ಚೆನ್ನಾಗಿಲ್ಲ ಅಂತ ಇತ್ತು. ಸೊ ಎಲ್ಲೇ ಹೋಗೋದಕ್ಕೂ ಮುಂಚೆ ಗೂಗಲ್ ರಿವ್ಯೂ ನೋಡ್ಕೊಂಡು ಹೋಗಿ. ನಾವು ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸಿ ಸ್ವಿಮ್ಮಿಂಗ್ ಪೂಲಲ್ಲಿ ಪಾಪು ಆಟ ಆಡಬೇಕಂತ ಹೇಳ್ದ, ಹಾಗಾಗಿ ಕರ್ಕೊಂಡು ಹೋದ್ವಿ.
ಅವ್ನು ಫಸ್ಟ್ ಟೈಮು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ತಿರೋದು. ಅವನಿಗೆ ಸ್ವಿಮ್ಮಿಂಗ್ ಇಷ್ಟ, ಬಟ್ ನಾವು ಇಷ್ಟು ದಿನ ಬಿಟ್ಟಿರಲಿಲ್ಲ, ಇನ್ನೂ ತುಂಬ ಚಿಕ್ಕವನಿದ್ದಾನೆ, 4 years ಅಂತ. ತುಂಬ ಎಂಜಾಯ್ ಮಾಡ್ದ. ನನಗೆ ಆಶ್ಚರ್ಯ ಆಗ್ತಿತ್ತು, ಭಯ ಪಡ್ತಾನೆ ಅಂದ್ಕೊಂಡೆ, ಬಟ್ ಅವ್ರ ಅಪ್ಪನ ಜೊತೆ ಸಖತ್ತಾಗಿ ಎಂಜಾಯ್ ಮಾಡ್ದ. ನಾನು ಅವನಿಗಿಂತ ಜಾಸ್ತಿ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಳುಗಳು ಎಷ್ಟು ಕ್ಯೂಟಾಗಿ ಸ್ವಿಮ್ಮಿಂಗ್ ಸೂಟ್ ಹಾಕ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಅವ್ರನ್ನ ನೋಡ್ತಾ ನಾನು ಎಂಜಾಯ್ ಮಾಡ್ತಾಯಿದ್ದೆ. ನಾನು ಹೋಗಲಿಲ್ಲ, ವೀಕೆಂಡ್ ಇರೋದ್ರಿಂದ ತುಂಬ ಜನ ಇದ್ದಾರೆ. ನನಗಿದು ದೇವಸ್ಥಾನದಲ್ಲಿ ಹೊಳೆಗಳಲ್ಲಿ ಇರ್ತಾರಲ್ಲ ಜನಗಳು, ಆ ಥರ ಫೀಲ್ ಆಗ್ತಿತ್ತು. ಪ್ರೈವೇಟ್ ಅಂತ ಅನ್ನಿಸ್ತಾನೆ ಇರಲಿಲ್ಲ, ಸಿಕ್ಕಾಪಟ್ಟೆ ಜನ ಇದ್ದರು. ನಾನು ಕೂಡ ಫಸ್ಟ್ ಟೈಮ್ ಜಿಪ್ ಲೈನ್ ಹೋಗಿದ್ದು. ತುಂಬಾ ಖುಷಿ ಆಯಿತು, ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಇನ್ನು ರಾಜುನು ಪಾಪುನು ತುಂಬ ಹೊತ್ತು ಕ್ರಿಕೆಟ್ ಆಡಿದ್ರು. ನಂಗೆ ಅವರಿಬ್ಬರು ಎಂಜಾಯ್ ಮಾಡ್ತಿರೋದು ನೋಡೋದಕ್ಕೆ ಖುಷಿ ಆಗ್ತಾಯಿತ್ತು. ಯಾಕಂದರೆ ನಾವು ಅವನಿಗೆ ಟೈಮೇ ಕೊಡೋದಕ್ಕೆ ಆಗೋದಿಲ್ಲ. ಈಗ ರಾಜುಗೂ ವರ್ಕ್ ಫ್ರಮ್ ಆಫೀಸ್ ಇದೆ, ಅವರು ಆಫೀಸ್ಗೆ ಹೋಗ್ತಾರೆ, ನಾನು ನನ್ನ ಕ್ಲಿನಿಕ್ ಅಂತ ನಾನು ಬ್ಯುಸಿ ಇರ್ತೀನಿ. ಅವ್ನಿಗೆ ಈ ಥರ ಎಲ್ಲ ಟೈಮೇ ಕೊಡೋಕ್ಕಾಗ್ತಿರ್ಲಿಲ್ಲ ನಮಗೆ. ತುಂಬ ಖುಷಿ ಆಗ್ತಾಯಿತ್ತು ನಂಗೆ ಅವರಿಬ್ಬರು ಆಟಾಡ್ತಾ ಇದ್ದಿದ್ದನ್ನ ನೋಡಿ. ಈ ಥರ ಆವಾಗವಾಗ ಹೊರಗಡೆ ಬಂದು ಫ್ಯಾಮಿಲಿ ಟೈಮ್ ಜೊತೆಗೆ ಮಕ್ಕಳಿಗೆ ನಾವು ಟೈಮ್ ಕೊಡೋದು ಬಹಳ ಇಂಪಾರ್ಟೆಂಟ್. ಅವ್ರಿಗೂ ಅದೊಂದು ಒಳ್ಳೆ ಮೆಮೊರಿಯಾಗಿಯೇ ಉಳ್ಕೊಳ್ಳುತ್ತೆ. ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಅಂದರೆ, ನಾನಂತೂ ಅವರಿಬ್ಬರು ಆಟಾಡೋದನ್ನ ನೋಡ್ತಾ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೆ ತುಂಬ ಹೊತ್ತು. ಇಲ್ಲೆಲ್ಲ ಆಟ ಆಡ್ಕೊಂಡು ಮತ್ತೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಸ್ನ್ಯಾಕ್ಸ್ ಟೈಮ್ ಇತ್ತು, ಸ್ನ್ಯಾಕ್ಸ್ಗೆ ಅಂತ ಬಂದ್ವಿ. ಅದ್ರ ಜೊತೆಗೆ ನಾವು ಕೇಕ್ ಕಟ್ಟಿಂಗ್ಗೆ ಜಾಗ ಹುಡುಕ್ತಾ ಇದ್ವಿ, ಯಾವ ಜಾಗದಲ್ಲಿ ಮಾಡ್ಕೊಳ್ಳೋಣ ಸೆಲೆಬ್ರೇಷನ್ ಆ್ಯನಿವರ್ಸರಿದು, ಎಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಅವ್ನಿಗೊಂದು ಹ್ಯಾಬಿಟ್, ಅವ್ನು ಎಲ್ಲೇ ಹೂ ನೋಡಲಿ ಅದನ್ನ ಕಿತ್ತು ಅವ್ನು ನನಗೆ ಕೊಡಬೇಕು. ಅದು ಏನಂತ ಗೊತ್ತಿಲ್ಲ, ಅವ್ರ ಅಪ್ಪ ಮಾಡಬೇಕು, ಬಟ್ ಅವನ ಕೆಲಸ ಮಾಡ್ತಿರ್ತಾನೆ. ಎಲ್ಲೇ ಹೂ ನೋಡಿದ್ರು ಕ್ಯೂಟಾಗಿ ನನಗೆ ಅದನ್ನ ಕಿತ್ತು ತಂದು ಕೊಡ್ತಾನೆ. ಇದು ವಿಲ್ಲಾ, ತುಂಬಾ ಚೆನ್ನಾಗಿದೆ ಇದು ಜಾಗ, ಹಾಗಾಗಿ ರೆಕಾರ್ಡ್ ಮಾಡಿದೆ ನೋಡಿ. ಇನ್ನು ನಾವು ಸ್ನ್ಯಾಕ್ಸ್ಗೆ ಹೋಗಿದ್ದ ಜಾಗದಲ್ಲಿ ತುಂಬಾ ಕ್ರೌಡ್ ಇತ್ತು. ಅಲ್ಲಿ ನಮಗೆ ಪ್ರೈವೇಟ್ ಅಂತ ಅನ್ನಿಸ್ತಾ ಇರಲಿಲ್ಲ, ಹಾಗಾಗಿ ರೂಮ್ ಹತ್ರನೇ ಸ್ನ್ಯಾಕ್ಸ್ ಎಲ್ಲ ಆರ್ಡರ್ ಮಾಡ್ಕೊಂಡು ತಿಂತಾ ಇದ್ದೀವಿ. ಏನಂತಂದರೆ ಪಾಪು ನನಗೆ ಏನೋ ನನ್ನ ಮಗ ಹೀಗಿರಬೇಕು ಈ ಥರ ಅನಿಸೋದೇ ಇಲ್ಲ. ಅವ್ನು ನಮ್ಮ ವೈಬಿಗೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾನೆ ಅಂತಂದರೆ, ನಮ್ಮ ಫ್ರೆಂಡ್ ಥರ ಇರ್ತಾನೆ, ನಮಗೆ ಚೆನ್ನಾಗಿ ಸೆಟ್ ಆಗಿಬಿಡ್ತಾನೆ. ಈಗ ಕೆಲವು ಸರಿ ಕಿರಿಕಿರಿ ಆಗ್ತಿರುತ್ತೆ, ಮಕ್ಳುಗಳು ಕರ್ಕೊಂಡು ಹೋಗ್ಬೇಕು ಅಂತ, ಬಟ್ ನಮ್ಗವನ್ನ ಎಲ್ಲೂ ಬಿಟ್ಟು ಹೋಗ್ಬೇಕಂತಲೇ ಅನಿಸೋದೇ ಇಲ್ಲ. ಯಾಕಂದರೆ ಅವ್ನ ಫ್ರೆಂಡ್ ಥರ ನಾವಿಬ್ಬರು ಹೇಗೆ ಎಂಜಾಯ್ ಮಾಡ್ತೀವಿ, ಅವನು ನಮ್ಮ ಲೆವೆಲಲ್ಲೇ ಎಂಜಾಯ್ ಮಾಡ್ತಾನೆ. ಏನೋ ಮಕ್ಳು ಥರ ಹಠ ಮಾಡೋದು, ಕಿರಿಕಿರಿ ಮಾಡೋದು ಪಾಪ ಅದು ಯಾವತ್ತೂ ಮಾಡಲ್ಲ. ಗೌಡ್ರೆ ಪ್ಲೀಸ್, ಹುಡುಗಿ ಜೊತೆ ಮಾಡಬಾರ್ದು. ಸಾಂಗ್ ಬೇಕಾ? ಡ್ಯಾನ್ಸ್ ಮಾಡಿ, ಡ್ಯಾನ್ಸ್ ಮಾಡಿ. ಮತ್ತೆ ಊಟದ ಟೈಮ್ ಆಯಿತು, ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ನೈಟು ಆ್ಯನಿವರ್ಸರಿ ಸೆಲೆಬ್ರೇಷನ್ 12 o'clock ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ನೀವು ಹಿಂದೆ ನೋಡ್ಬೋದು, ಅಲ್ಲಿ ಫೈರ್ ಕ್ಯಾಂಪ್ ಇದೆ, DJ ಇದೆ, ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ಇನ್ನು ಪಾಪುಗೂ ಊಟ ಮಾಡಿಸಿ ನಾವು ಊಟ ಮಾಡಿಕೊಂಡು ಕೇಕು ಜೊತೆ ಫ್ಲವರ್ಸ್ ಎಲ್ಲ ನಾವಲ್ಲಿ ಇಡ್ಸಿದ್ವಿ, ಅದೆಲ್ಲ ತೊಗೊಳ್ಳೋಣ ಅಂತ ಹೋದ್ವಿ. ಇನ್ನೂ ಆ್ಯನಿವರ್ಸರಿ ಎಲ್ಲಿ ಮಾಡ್ಕೊಳ್ಳೋದು ಅಂತ ಹೇಳಿ ನಾವು ಡಿಸೈಡ್ ಮಾಡಿರಲಿಲ್ಲ. ಅವ್ರಿಗೆ ಹೇಳ್ತಾ ಇದ್ವಿ, ಕಾಲ್ ಮಾಡ್ತೀವಿ, ನಮಗೆ ಟೇಬಲ್ ಒಂದು ಪ್ರೊವೈಡ್ ಮಾಡಿ ಸಾಕು ಅಂತ ಹೇಳಿ. ಸೊ ಫ್ಲವರ್ಸ್, ಕೇಕ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಈಗ ರೂಮಿಗೆ ಹೋಗ್ತಾ ಇದ್ದೀವಿ. ವಿಡಿಯೋ ಲ್ಯಾಗ್ ಆಗುತ್ತೆ ಅಂತ ಹೇಳಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ಜೊತೆಗೆ ಆ್ಯನಿವರ್ಸರಿ ದಿನ ಯಾವ ಟೆಂಪಲ್ಗೆ ಹೋಗಿದ್ವಿ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವ್ಲಾಗಲ್ಲಿ ಹಾಕ್ತೀನಿ, ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಎವ್ರಿವನ್.